ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ಅಪ್ಪ ಅಮ್ಮ, ಅಣ್ಣ ತಂಗಿ ಇದನ್ನೆಲ್ಲ ಕೇಳ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವ. ಸಂಬಂಧಗಳೇ ಹಾಗೆ. ನಾವು ಎಷ್ಟೇ ದೂರ ಇದ್ದರೂ ಅವು ಯಾವಾಗಲೂ ನಮ್ಗೆ ಹತ್ತಿರವಾಗೇ ಇರ್ತವೆ. ನಾವು ದೂರ ಇರಲಿ ಹತ್ತಿರ ಇರಲಿ, ನಮ್ಮ ಜೊತೆಗಿರೋ ಸಂಬಂಧಗಳನ್ನ ನಾವು ಹೇಗೆ ಕಾಪಾಡ್ಕೋತೀವಿ ಅನ್ನೋದೇ ಮುಖ್ಯವಾಗಿರುತ್ತೆ. ಒಳ್ಳೆ ಲೈಫು ಎಲ್ರಿಗೂ ಸಿಕ್ಕಲ್ಲ. ಹಾಗೆ ಸಿಕ್ಕಾಗ ಖುಷಿಯಿಂದ ಬದುಕಲ್ಲ. ಮನುಷ್ಯನ ಬದ್ಧ ವೈರಿನೇ ಅವನಲ್ಲಿರೋ ಆಸೆಗಳು. ಆ ಆಸೆಗಳು ಕೆಲವೊಮ್ಮೆ ಅವನನ್ನು ಕುರುಡನನ್ನಾಗಿ ಮಾಡಿಬಿಡುತ್ತವೆ. ಆ ಸಂದರ್ಭದಲ್ಲಿ ಅವನು ಎಡವಿ ಬೀಳೋದು ಸಹಜ. ನಾನು ಹೇಳೋಕೆ ಹೊರಟಿರೋದು ಅಂಥದ್ದೇ ಒಂದು ಕಥೆನ. ನೋ ಯಾಕಿಷ್ಟು ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದೆ? ಮಾದೇಶ್ಗೆ ಮದುವೆ ಆಗಿ ಮಕ್ಕಳಾದ್ಮೇಲೆ ಅವರೇ ಒಂದು ಪ್ರಪಂಚ ಆಗೋಗಿದ್ರು. ಲೈಫ್ ತುಂಬಾ ಚೆನ್ನಾಗಿತ್ತು. ಆದರೆ ಮದುವೆಗೆ ಮುಂಚೆ ಒಂದು ಸಾಲ ಮಾಡ್ಕೊಂಡಿದ್ರಿಂದ ಮೇಲಿಂದ ಮೇಲೆ ಕಷ್ಟಗಳು ಆರಂಭ ಆಗೋಕ್ಕೆ ಶುರುವಾಯಿತು. ಹಾಗಾಗಿ ಹೆಚ್ಚಿಗೆ ಸಂಪಾದನೆ ಮಾಡೋದಕ್ಕೆ ಮಾದೇಶು ದುಬೈಗೆ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಸಹಜವಾಗಿ ಹೆಂಡತಿ ಮಕ್ಕಳು ನೆನಪು ಕಾಡೋದಕ್ಕೆ ಶುರುವಾಗುತ್ತೆ. ಒಂದಿನ ಅವನಿಗೆ ಕೆಟ್ಟ ಕನಸು ಬೀಳುತ್ತೆ. ಅದರಿಂದ ಅವನು ತುಂಬಾ ಡಿಸ್ಟರ್ಬ್ ಆಗ್ತಾನೆ. ತಕ್ಷಣ ತನ್ನ ಹೆಂಡತಿ ಮೊಬೈಲ್ಗೆ ವಿಡಿಯೋ ಕಾಲ್ ಮಾಡ್ತಾನೆ. ಹಾಯ್ ಅಪ್ಪ. ಅಪ್ಪನಾ? ಹಾಯ್ ಡಾರ್ಲಿಂಗ್ಸ್, ಹೌ ಆರ್ ಯು? ಅಪ್ಪ ಹೇಗಿದ್ದೀರಾ? ನಾನು ಸೂಪರು. ನೀವೇನು ಮಾಡ್ತಿದ್ದೀರಿ? ಬೇಗ ಎದ್ದು ಓದ್ತಿದೀವಪ್ಪ. ಯಾಕಪ್ಪ ಟೆನ್ಷನ್ ಇದ್ದಾಗಿದೆ? ನಿದ್ದೆ ಬಂದಿಲ್ವಾ? ಯಾಕೋ ಗೊತ್ತಿಲ್ಲ, ಇವತ್ತು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡೆ. ತಕ್ಷಣ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ. ಹೌದಾ? ಮಿಸ್ ಯು ಟು ಅಪ್ಪ. ಇಲ್ಲಿಗೆ ಯಾವಾಗ ಬರ್ತೀರಾ ಅಪ್ಪ? ಏನು ಇವತ್ತು ಬೇಗ ಎದ್ದು ಓದ್ತಿದ್ದೀರಾ? ಎಕ್ಸಾಮಾ? ಹೌದಪ್ಪ. ಅಪ್ಪ ಬರೋವಾಗ ಚಾಕ್ಲೇಟ್ ತನ್ನಿ. ತರ್ತೀನಪ್ಪ. ಅದು ಸರಿ, ನಿಮ್ಮ ಅಮ್ಮ ಎಲ್ರು? ಅಮ್ಮಂಗೆ ಕೋಲ್ಡ್ ಆಗಿದೆ, ಅದಕ್ಕೆ ಆ ಕಡೆ ರೂಮಲ್ಲಿ ಮಲಗಿದ್ದಾರೆ. ಇರಿ ತೋರಿಸ್ತೀನಿ. ಅಪ್ಪ, ಅಮ್ಮ ಇನ್ನ ಮಲ್ಕೊಂಡಿದ್ದಾರೆ. ಅಮ್ಮ! ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ! ಎಂಥ ಶಾಕಿಂಗ್ ಅಲ್ವಾ. ಅವನ ಹೆಂಡತಿ ಮಕ್ಕಳು ಮುಖ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಆಸೆ ಇಟ್ಕೊಂಡು ವಿಡಿಯೋ ಕಾಲ್ ಮಾಡಿದವನಿಗೆ ನೋಡಕ್ಕೆ ಸಿಕ್ಕಿದ್ದು ಅವನ ಹೆಂಡತಿ ಹೆಣ.
ಇಷ್ಟಕ್ಕೂ ಇದೆಲ್ಲ ಹೇಗಾಯಿತು? ಇದಕ್ಕೆಲ್ಲ ಕಾರಣ ಆದರೂ ಏನು? ಅವಳನ್ನ ಆ ಥರ ಕೊಲೆ ಮಾಡುವಂಥದ್ದು ಏನಾಗಿತ್ತು? ಬನ್ನಿ ಸ್ವಲ್ಪ ರಿವೈಂಡ್ ಮಾಡಿ ನೋಡೋಣ. ಸಾಕಾಗೋಯ್ತು. ಅಂತೂ ಕಾಫಿ ಬೆಳೆಯೋ ಊರಿಂದ ಕಾಫಿ ಕುಡಿಯೋ ಊರಿಗೆ ಬಂದಾಯ್ತು. ಏನಪ್ಪ ಹಾಗಂದ್ರೆ? ಅಂದ್ರೆ ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓ ಹಾಗಾ? ಈಗ ಇದೇ ಖುಷಿಗೆ ಕಾಫಿ ಮಾಡು ಅಂತ ಮಾತ್ರ ಹೇಳ್ಬೇಡಿ. ಅರೆ, ನನಗೆ ಇಂಥ ಟೈಮಲ್ಲಿ ಕಾಫಿ ಕುಡಿಬೇಕು ಅಂತ ನಿನ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ನೋಡು. ಅಲ್ಲ, ನನಗ್ ಕಾಫಿ ಕುಡಿಬೇಕು ಅನ್ಸಿದಾಗ ನಿನ್ಗೂ ಕಾಫಿ ಕುಡಿಬೇಕು ಅನ್ಸುತ್ತೆ ಅಲ್ವಾ? ಅದೇಗೆ? ನಿಮ್ಮಿಬ್ರು ಡ್ರಾಮಾ ಸಾಕು, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹೋಗ್ರೋ, ನೀವ್ ಬುಕ್ ಜೋಡ್ಸ್ಕೊ ಹೋಗಿ. ಈ ಅಮ್ಮಂದೊಂದು ಸ್ವಲ್ಪ ಕೂರಕ್ಕೂ ಬಿಡಲ್ಲ. ಬರೋಣ, ಹೋಗೋಣ. ನೋಡಪ್ಪ, ಇದು ಬೆಂಗಳೂರು, ಕಳ್ಳರು ಕಾಕರು ಜಾಸ್ತಿ, ಸ್ವಲ್ಪ ಹುಷಾರಾಗಿರು. ಆಯ್ತಪ್ಪ, ನೀನು ಕೆಲ್ಸ ಅಂತ ಸುತ್ತಾಡ್ತಿರ್ಬೇಡ. ಆಗಾಗ ಮನೆ ಕಡೆನೂ ಬಾ. ನಂದೇನ್ ಮಹಾ ಕೆಲ್ಸ, ಬರ್ತಾ ಇರ್ತೀನಿ ಬಿಡು. ಆದ್ರೆ ನೀನ್ ಮನೇಲಿ ಇರ್ಬೇಕಲ್ಲ. ನಾನು ಸಂಜೆ 6 ಗಂಟೆ ಕರೆಕ್ಟಾಗಿ ಮನೆಗೆ ಬರ್ತೀನಿ. ನೀನ್ ಬರೋ ಹಾಗಿದ್ರೆ ಅಷ್ಟೊತ್ತಿಗೆ ಬಾ. ಸಂಜೆ 6 ಗಂಟೆ ಆದ್ಮೇಲೆ ಯಾವ ಗಂಡಸರು ಮನೇಲಿ ಇರ್ತಾರೆ? ಅವ್ರು ಇರ್ಬೇಕಾಗಿದ್ದ ಜಾಗನೇ ಬೇರೆ. ಅಪ್ಪ ತಂದೆ, ನಾವು ವೀಕೆಂಡ್ ಕುಡುಕರು, ವೀಕ್ ಡೇಸ್ ಅಲ್ಲ. ಏನಿವತ್ತು ತುಂಬಾ ಒಳ್ಳೆ ಮೂಡಲ್ಲಿ ಇರೋಂಗಿದೆ. ಒಂದು ವಿಷಯ ಕೇಳಿದ್ರೆ ಖುಷಿನೂ ಆಗತ್ತೆ, ಬೇಜಾರು ಆಗತ್ತೆ. ಖುಷಿ ಬೇಜಾರು ಎರಡೂನ? ಏನದು? ಹೇಳಲ್ಲ. ಬೇಡ ಬಿಡಿ. ಐ ಆಮ್ ಗೋಯಿಂಗ್ ಟು ದುಬೈ. ನನಗೆ ದುಬೈಯಲ್ಲಿ ಕೆಲಸ ಆಗಿದೆ. ನೀವ್ ಹೇಳಿದ್ ಸರಿ. ಈ ವಿಷಯಕ್ಕೆ ಸಂತೋಷ ಪಡ್ಬೇಕು, ದುಃಖ ಪಡ್ಬೇಕು ಗೊತ್ತಾಗ್ತಾ ಇಲ್ಲ. ಲಕ್ಷ್ಮಿ, ಕಮಾನ್, 2 ವರ್ಷ ಅಷ್ಟೇ. ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ತನಕ ಮಾತ್ರ ಅಷ್ಟೇ. ಆಮೇಲೆ ಇಲ್ಲೇ ಬಂದಿರ್ತೀನಿ ನಿನ್ ಜೊತೆ. ಆದ್ರೂ ನೀವಲ್ಲಿ ನಾವಿಲ್ಲಿ 2 ವರ್ಷ ತಾನೆ. ಸರಿ. ಯಾವಾಗ ಹೊಡೋದು? ಈ ಫ್ರೈಡೇ ಹೊಡ್ತಾ ಇದ್ದೀವಿ. ಸರಿ, ನಾನೇನು ಹೂ ಅಂದೆ. ಮಕ್ಳ ಹತ್ರನೂ ಒಂದ್ ಮಾತು ಹೇಳಿ. ನನಗೂ ಅದೇ ಯೋಚನೆ, ಮಕ್ಕಳು ಹೇಗ್ ತಗೋತಾರೋ ಏನೋ ಅಂತ. ನೀವೇನ್ ಟೆನ್ಷನ್ ತಗೋಬೇಡಿ, ನಾನಿದ್ದೀನಿ. ಧೈರ್ಯವಾಗಿ ಹೋಗಿ ಬನ್ನಿ. ಯಾರು? ಹಾಯ್, ನನ್ನ ಹೆಸರು ಮಮತಾ ಅಂತ. ಪಕ್ಕದ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದೀನಿ. ಬನ್ನಿ, ಒಳಗ್ ಬನ್ನಿ. ಇಲ್ಲ ಪರವಾಗಿಲ್ಲ, ಕೇಬಲ್ ಕನೆಕ್ಷನ್ ಕೊಡಿಸ್ಬೇಕಾಗಿತ್ತು. ಕೇಬಲ್ ನ ನಂಬರ್ ಸಿಗ್ಬೋದಾ? ಶೋರ್, ಬನ್ನಿ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ತಗೊಳ್ಳಿ. ಈ ಮನುಷ್ಯ ಕಂಪ್ಲೇಂಟ್ ಮಾಡ್ತೀವಿ ಅಂತ ಫೋನ್ ತೆಗಿಯಲ್ಲ. ನೀವು ಟ್ರೈ ಮಾಡಿ ನೋಡಿ. ಸರಿ, ಮಾಡ್ತೀನಿ. ಯಾರ್ಯಾರಿದ್ದೀರಾ ಮನೇಲಿ? ನಾನು ನನ್ನ ತಮ್ಮ ಇಬ್ಬರೇ ಇರೋದು. ಯಜಮಾನ್ರು ಬಾಂಬೆಲಿ ಇದ್ದಾರೆ. ನನ್ನ ತಮ್ಮ ಕಾಲೇಜ್ ಹೋಗ್ತಾ ಇದ್ದಾನೆ.
ನಮ್ಮ ಮನೆಯವ್ರಿಗೆ ಸ್ವಲ್ಪ ದಿವಸದಲ್ಲಿ ಬೆಂಗಳೂರಲ್ಲೇ ಕೆಲಸ ಆಗುತ್ತೆ, ಹಾಗಾಗಿ ನಾವಿಬ್ರು ಇಲ್ಲೇ ಬಂದು ಅಡ್ವಾನ್ಸ್ ಆಗಿ ಸೆಟ್ಲ್ ಆಗ್ಬಿಟ್ಟಿದೀವಿ. ಓ ಹೌದಾ, ನಮ್ಮ ಯಜಮಾನ್ರು ಈ ಶುಕ್ರವಾರ ದುಬೈಗೆ ಹೋಗ್ತಾ ಇದಾರೆ. ಅವ್ರಿಗೆ ಅಲ್ಲಿ ಕೆಲಸ ಆಯ್ತು. ಹೌದಾ, ನೀ ಹೋಗ್ತಿಲ್ವಾ? ಇಲ್ಲ ರೀ, ಮಕ್ಕಳು ಸ್ಕೂಲು ಇದೆಲ್ಲ ಕಷ್ಟ ಆಗತ್ತೆ, ಹಾಗಾಗಿ 2 ವರ್ಷ ಇಲ್ಲೇ ಮ್ಯಾನೇಜ್ ಮಾಡೋಣ ಅಂತ. ಓ ಹೌದಾ, ಸರಿ. ನನ್ನ ತಮ್ಮ ಬರೋ ಟೈಮ್ ಆಯ್ತು, ನಾನಿನ್ ಬರ್ತೀನಿ. ಸರಿ. ಅಪ್ಪ ಮತ್ ವಾಪಸ್ ಯಾವಾಗ ಬರ್ತೀರಾ? ಇನ್ನೊಂದು 5 ತಿಂಗಳು ಬಂದು. ಹುಷಾರು, ಫೋನ್ ಮಾಡ್ತಾ ಇರಿ. ಸರಿ. ಮಕ್ಕಳು ಹುಷಾರು. ಆಯ್ತು ರೀ. ಸರಿ ಸರಿ, ಹೊರಡೋಣ. ಈ ಬೆಂಗಳೂರು ಟ್ರಾಫಿಕ್ ನ ದಾಟ್ಕೊಂಡು ಹೋಗೋದು ಅಂದ್ರೆ ರಾಮ ಸಮುದ್ರನ ದಾಟ್ಕೊಂಡು ಲಂಕೆ ಹೋದಂಗೆ. ಬಾ ಬಾ ಬಾ. ಬೇಜಾರಾಗದೆ ಇರ್ತಾ ಮತ್ತೆ. ಹುಟ್ಟಾಗಿಂದನು ಅಪ್ಪನ ಜೊತೆ ಮಲ್ಗೆ ಅಭ್ಯಾಸ. ನನ್ನ ಮಗಳಂತೂ ಅವ್ರ ಮನೆಗೆ ಬಂದಿಲ್ಲ ಅಂದ್ರೆ ನಿದ್ದೆನೆ ಮಾಡಲ್ಲ. ಹಾಗಿದ್ರೆ ಅವಳು ತುಂಬಾ ಅತ್ಲು ಅಂತ ಕಾಣತ್ತಲ್ವಾ? ಅಯ್ಯೋ ಅಳೋದಾ? ಅವಳಿಗೆ ಸಮಾಧಾನ ಮಾಡೋಷ್ಟ್ರಲ್ಲಿ ನನಗಳು ಬಂದಿತ್ತು. ನಿಮ್ ತಾಯಿ ಮನೆ ಎಲ್ಲಿ? ನಮ್ದು ದಾವಣಗೆರೆ. ದಾವಣಗೆರೆ ಬೆಣ್ಣೆ ದೋಸೆ. ಹೌದೌದು. ನಿಮ್ದು ಬಿಹಾರ ಅಲ್ವಾ? ಆದ್ರೂ ಎಷ್ಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ನಾನು ಮತ್ತೆ ನನ್ನ ತಮ್ಮ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ, ಹಾಗಾಗಿ ಕನ್ನಡ ಚೆನ್ನಾಗಿ ಬರುತ್ತೆ. ಆದ್ರೂ ನೀವು ಗ್ರೇಟ್ ಬಿಡಿ. ಕೆಲವು ಜನ ಇಲ್ಲಿ ಬಂದ್ 30-40 ವರ್ಷ ಆದ್ರೂ ಕನ್ನಡ ಬರೋದಿಲ್ಲ, ಕನ್ನಡ ಕಲಿಯಕ್ ಪ್ರಯತ್ನನೂ ಪಡಲ್ಲ. ಯಜಮಾನ್ರು ಫೋನ್ ಮಾಡಿದ್ರಾ? ಹಾ ಮಾಡ್ತಾರೆ. ಮಕ್ಳು ನೋಡ್ಬೇಕು ಅಂದ ತಕ್ಷಣ ವಿಡಿಯೋ ಕಾಲ್ ಮಾಡ್ಬಿಡ್ತಾರೆ. ನಿಮ್ ಯಜಮಾನ್ರು? ಅಯ್ಯೋ, ನಮ್ಮ ಯಜಮಾನ್ರದ್ ಏನ್ ಕೇಳ್ತೀರಾ, ಅವ್ರಿಗೆ ಆಗ ಕಾಲ್ ಮಾಡಿ ನಿಮಗ್ ಮದ್ವೆ ಆಗಿದೆ, ನಾನೇ ನಿಮ್ ಹೆಂಡತಿ ಅಂತ ಜ್ಞಾಪಿಸ್ತಾನೆ ಇರ್ಬೇಕು. ಯಾಕೆ ತಿನ್ನೋ ತರ ನೋಡ್ತಾ ಇದೀರಾ? ಆ ಬ್ರಹ್ಮ ಎಷ್ಟೊಂದು ಟ್ಯಾಲೆಂಟೆಡ್ ಅಲ್ಲ. ಯಾಕ್ರಿ ಏನೇನೋ ಮಾತಾಡ್ತಾ ಇದೀರಾ? ಇನ್ನೇನ್ ಮತ್ತೆ, ಇನ್ನೊಂದ ಚಂದದ ಗೊಂಬೆಯನ್ನ ಸೃಷ್ಟಿ ಮಾಡಕ್ಕೆ ಇಷ್ಟು ಟ್ಯಾಲೆಂಟ್ ಬೇಕಾ? ತುಂಬಾ ಟ್ಯಾಲೆಂಟ್ ಬೇಕು. ಮಾಡೋದೆಲ್ಲ ಕಪಿ ತರ, ಮಾತ್ರ ಕವಿ ತರ ಆಡ್ತೀರಾ. ನೀ ನನ್ನ ಕಪಿ ಅಂದ್ಮೇಲೆ ಕಪಿ ಚೇಷ್ಟೆ ಮಾಡದೇ ಇದ್ರೆ ಹೇಗೆ? ನೋಡಿದ್ಯಾ, ಎಲೆಕ್ಟ್ರಿಸಿಟಿ ಕಂಪನಿಗೂ ಗೊತ್ತಾಗಿದೆ ನನ್ನಲ್ಲಿರೋ ಕರೆಂಟ್ ಏನು ಅಂತ.